ಇವ್ರ್ಯಾಕೆ ಒಬ್ರೆ ನಕ್ಕೊಂಡೋದ್ರು? ದೊಡ್ಡಪ್ಪ ದೊಡ್ಡಪ್ಪಂಗೆ ಏನಾಯ್ತು? ಇದಕ್ಕಿದ್ದಂಗೆ ಬೈತಿದ್ದವರು ಸಡನ್ ಆಗಿ ತಣ್ಣಗಾದ್ರು. ಆಹಾ, ಅನಿತಾ ಆಲ್ರೆಡಿ ಗೆದ್ದಾಗಿದೆ. ಎಲೆಕ್ಷನ್ ಎಲ್ಲ ಜಸ್ಟ್ ಫಾರ್ಮಾಲಿಟೀಸ್ ಅಂತ ಹೇಳಿ ನಂಬಿಸಿ ಬಾವಿಗೆ ತಲ್ಬಿಟ್ರಲ್ವಾ. ಒಟ್ನಲ್ಲಿ ನೀವಿಬ್ರು ಮನ್ಸೊಳಗೊಂದಿಟ್ಕೊಂಡು ನನ್ ಮುಂದೆ ಚೆನ್ನಾಗಿ ನಾಟಕ ಆಡ್ಬಿಟ್ರಿ. ದೊಡ್ಡಪ್ಪ, ನಾನ್ ನಿಮ್ಗೆ ಗೊತ್ತಿಲ್ಲದೆ ಕೇಳ್ತೀನಿ. ನೀವ್ ಅಷ್ಟೆಲ್ಲ ಪ್ಲಾನ್ ಮಾಡಿ ಅನಿತಾನೇ ಗೆಲ್ಸ್ತೀನಿ ಅಂತ ಹೇಳಿದಾಗ ನಾನ್ ನಿಮ್ನ ತುಂಬಾ ನಂಬಿದ್ದೆ. ಆದ್ರೆ ನಿಮ್ ಮನ್ಸೊಳಗೆ ಈ ಮನೆ ಸೊಸೆ ಜಾನ್ಸಿನೇ ಆಗ್ಬೇಕು ಅಂತ ಇರೋದು ನನಗ್ ಅರ್ಥ ಆಗ್ಲಿಲ್ಲ. ಲೇ ಪಲ್ಲು, ವಿಷಯ ಗೊತ್ತಿಲ್ದಿರೋ ಸುಮ್ನೆ ಏನೇನೋ ಮಾತಾಡ್ಬೇಡ. ಕಾರಣ ಏನು ಅಂತ ಅವಾಗ್ಲೇ ಹೇಳಿಲ್ವಾ? ಕಾರಣ ಏನಾದ್ರೂ ಆಗಿರ್ಲಿ, ಆದ್ರೆ ಅದ್ರಿಂದ ಅನ್ಭವಿಸ್ತಿರೋದ್ ಮಾತಾನೆ. ಒಟ್ನಲ್ಲಿ ನಿಮ್ ಮಗಳ ಸಂಸಾರಕ್ಕೆ ಸಮಾಧಿ ಕಟ್ಟಿ ನಿಮ್ ಮಗನ್ ಸಂಸಾರನ ಅದ್ರ ಮೇಲೆ ಕಟ್ಟಾಕ್ ನೋಡ್ತಿದ್ದೀರಾ ಬಿಡಿ. ಕೈಲಾಗ್ದಿರೋ ಮೈ ಪಚ್ಕೊಂಡ್ರು ಅನ್ನೋ ಹಾಗೆ ಮನೆಯವ್ರ ಮೇಲೆ ಬರ್ತಿದ್ಯಾ ಪಲ್ಲವಿ? ನೋಡು, ನಿಮ್ ಅಣ್ಣನ ಮನ್ಸಲ್ಲಿ ಅವ್ರ ಕೈಲಿ ತಾಳಿ ಕಟ್ಟಿಸ್ಕೊಳ್ಳಿ. ಏನೇ ಆದ್ರೂ ಅವ್ರನ್ನ ನಾನ್ ಬಿಟ್ಕೊಡಲ್ಲ. ನನ್ ಗಂಡನ ಪಡ್ಕೊಳ್ಳೋದಕ್ಕೋಸ್ಕರ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಪ್ರಾಣ ಹೋದ್ರು ನನ್ ಗಂಡನ ನಾನ್ ಬಿಟ್ಕೊಡೋದಿಲ್ಲ. ಹಾಗೆ ರೀತಿನೂ ನಿಜ ಆಗಿದ್ರೆ ನಿನ್ ಗಂಡನ ನಿನಗ್ ಬೇಕು ಅಂತಿದ್ರೆ ಬಿಟ್ಕೊಡಲ್ಲ ಅಂತ ನಿಂತ್ಕೋ. ಅಂದ್ರೆ ನಾನ್ ನನ್ ಗಂಡನ್ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ತಿದ್ಯಾ? ನಾನೆಲ್ಲ ಹಾಗೆ ಹೇಳ್ದೆ? ಆ ಡೌಟ್ ಇರೋದು ನಿನಗೆ. ಇಲ್ಲ ಅಂತಿದ್ರೆ ಪ್ರೀತಿ ಮಾಡೋ ಗಂಡನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ, ಅಥವಾ ನನ್ ಹಾಗೆ ಗಂಡನ್ ಮನೇಲಿ ಎತ್ಕೊಂಡು ಹೋರಾಟ ಮಾಡ್ತಿದ್ದೆ. ಏಯ್, ವಿಷಯ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ವಿಷಯ ಏನಾದ್ರೂ ಆಗಿರ್ಲಿ ಪಲ್ಲವಿ, ನೀವಿಬ್ರು ಗಂಡ ಹೆಂಡತಿ ಅನ್ನೋದೇ ಸತ್ಯ. ಅಷ್ಟಕ್ಕೂ ಆ ಅನಿತಾ ಅವ್ರ ಮನೆಗೆ ಭಾರ ಆಗಿರೋಳು ಅಂತವಳು ಈ ಮನೆ ಕಟ್ಟೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಿದ್ಯಾ? ತಂಬಾರ ನಿಲ್ಸ್ಕೊಳ್ಳೋದಕ್ಕೆ ಅವ್ರೇನೋ ಅಡ್ಡದಾರಿನ ಹಿಡಿದ್ರು. ನಿನಗೇನಾಗಿದೆ? ಯಾಕೆ ನಿನ್ ಜೀವನ ಸರಿ ಹೋದ್ರೆ ಸಾಕು, ನಿಮ್ ಅಣ್ಣನ ಜೀವನ ಏನಾದ್ರೂ ಪರವಾಗಿಲ್ಲ ಅಲ್ವಾ? ನೋಡು ಪಲ್ಲವಿ, ನಿನಗ್ ಹರ್ಟ್ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಅಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ಅನಿತಾಗೆ ರಾಗು ಮನ್ಸಲ್ಲಿ ಅವಳಿಗೆ ಜಾಗ ಇಲ್ಲ ಅನ್ನೋದನ್ನ ನೀನ್ ಅರ್ಥ ಮಾಡ್ಸು. ನಿನ್ ಜೊತೆ ನಾನ್ ಹೇಳ್ತೀನಿ, ಅವಳಿಗೊಂದ್ ಸಂಬಂಧ ನೋಡಿ ಮದ್ವೆ ಮಾಡ್ಸಿ ಆ ಜೀವನಕ್ಕೊಂದು ದಾರಿ ಮಾಡೋಣ. ಕಾಸ್ ಗೆದ್ದೆ ಅಂತ ಈ ಮನೆ ಸಣ್ಣನಗೊಂದ್ ಜಾಗ ಸಿಕ್ತು ಅಂತ ನನ್ ಮೇಲೆ ಅಧಿಕಾರ ಚಲಾಸಕ್ ಬರ್ಬೇಡ. ಈಗ್ಲೂ ಎಲ್ರು ಯಾವ್ದೋ ಕಾರಣಕ್ಕೆ ನಿಂಗ್ ವೋಟ್ ಮಾಡಿದಾರೆ ಹೊರತು ಯಾರೊಬ್ರು ನಿನ್ನ ಈ ಮನೆ ಸೊಸೆ ಅಂತ ಮನ್ಸಾರೆ ಇಲ್ಲ, ಒಪ್ಪೋದು ಇಲ್ಲ. ನನ್ ವಿಷಯ ಬಿಡು ಪಲ್ಲವಿ, ಮನೆಯವ್ರ ಮನ್ಸ ಹೇಗ್ ಗೆಲ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಾನ್ ಈ ಮನೇಲಿರೋರ್ಗು ಅದಕ್ಕೆ ಅವಕಾಶ ಕೊಡಲ್ಲ. ಒಂದ್ ತಿಳ್ಕೊ, ಏನೋ ಟಾಸ್ಕ್ ಅಲ್ಲಿ ಗೆದ್ದೆ, ಈ ಮನೇಲಿ ಉಳ್ಕೋಬಹುದು ಅಂತ ಬೀಗ್ತಾ ಇರೋ ನಿನ್ ಮಾತಾಗ್ಲಿ ನಿನ್ ಸಂಸಾರ ಆಗ್ಲಿ ಎರಡು ಉಳಿಯಲ್ಲ. ಉಳಿಯಲ್ಲ ಅಂದಿದ ತಕ್ಷಣ ಓಡೋಗದಕ್ಕೆ ನನಗ್ ನೀನಲ್ಲ. ನನ್ ಸಂಸಾರನ ಹೇಗ್ ಉಳಿಸ್ಕೊ, ನನ್ ಮನೇಲಿರೋ ಸಮಸ್ಯೆನ ಹೇಗ್ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಈಗ್ಲೂ ಹೇಳ್ತಿದ್ದೀನಿ ಕೇಳು, ನನಗ್ ಒಂದ್ ಅವಕಾಶ ಕೊಡು. ನೀನು ನಿನ್ ಗಂಡನ್ ಜೊತೆ ಸುಖವಾಗಿರೋ ತರ ನಾನ್ ಮಾಡ್ತೀನಿ. ಏಯ್, ನೀನು ನನಗ್ ಬೇಕಾಗಿಲ್ವೇ? ಆದ್ರೆ ಅವಶ್ಯಕತೆನೂ ನನ್ಗಿಲ್ಲ. ನಿನಗ್ ಹೇಗ್ ನಿನ್ ಸಂಸಾರ ಮನೆ ಇಂಪಾರ್ಟೆಂಟು, ಹಾಗೆ ನನ್ಗೂ ನನ್ ಗಂಡನ್ ಮನೆಯವ್ರಿಗೆ ಕೊಟ್ಟಿರೋ ಮಾತೆ ಇಂಪಾರ್ಟೆಂಟು. ಅದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ ಜೀವನ ಹಾಳ್ ಮಾಡ್ಕೊಳ್ಬೇಡ ಪಲ್ಲವಿ. ಬೇಕಾದ್ರೆ ಹಠದಿಂದ ಪ್ರೀತಿಸು, ಆದ್ರೆ ದ್ವೇಷ ಮಾಡೋದಕ್ ಹೋಗ್ಬೇಡ. ಪ್ರೀತಿ ಬಗ್ಗೆ ನೀನ್ ನನಗ್ ಪಾಠ ಹೇಳೋದಕ್ ಬರ್ಬೇಡ. ನನಗ್ ಹೇಗ್ ನನ್ ಸಂಸಾರ ಕಟ್ಕೋಬೇಕು ಅನ್ನೋದು ಗೊತ್ತಿದೆ, ಹಾಗೆ ನಿನ್ನ ಈ ಮನೆಯಿಂದ ಹೇಗ್ ಕಳಿಸ್ಬೇಕು ಅನ್ನೋದು ಗೊತ್ತಿದೆ. ಒಂದು ವಿಷಯ ನೆನ್ಪಲ್ಲಿ ಇಟ್ಕೊಳೆ,
ನನ್ ಸಂಸಾರನ ಸರಿ ಮಾಡ್ಕೊಳಕ್ ಬೇಕಾಗಿರೋದು ನಿನ್ ದಾರಿ ಅಲ್ಲ, ಅದಕ್ ಬೇರೆನೆ ದಾರಿ ಇದೆ. ಆ ದಾರಿನ ನಾನ್ ಹುಡುಕ್ತೀನಿ. ಅದೇ ದಾರಿಯಿಂದ ನಿನ್ನ ಈ ಮನೆಯಿಂದ ಹೊರಗಾಗ್ತೀನಿ. ಅಲ್ರಿ ಈ ಹೂವು ಕಾಯೆಲ್ಲ ಈಗ ಯಾಕೆ? ಬ್ರಹ್ಮಚಾರಿ, ಮನೇಲಿ ದೇವಸ್ಥಾನಕ್ಕೆ ಅಂತ ಹೇಳಿ ಹಾಗೆ ಹೋದ್ರೆ ಆಗುತ್ತಾ? ಪಕ್ಕದಲ್ಲೇ ದೇವಸ್ಥಾನ ಇದೆಯಲ್ಲ, ಹಾಗೆ ಹೋಗಿ ಬಂದ್ಬಿಡೋಣ. ಸರಿ ಆಯ್ತು. ಆ ಮೆಂಟಲ್ ಫೋನ್ ಮಾಡ್ತಾ ಇದ್ದಾನೆ, ಮಾತಾಡಿ. ಹಲೋ ಚಾರು ಡಾರ್ಲಿಂಗ್, ನಾನೀಗ ಎಲ್ಲಿದ್ದೀನಿ ಅಂತ ಗೊತ್ತಾ? ನೀವೆಲ್ಲಿದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ವಾ? ಮುಜೆ ಪತಾ ಹೈ, ಆದ್ರೆ ನಿಮಗೂ ಗೊತ್ತಾಗ್ಬೇಕಲ್ವಾ? ಜಯನಗರ್ಗೆ ಬಂದೆ. ಹಲೋ, ನಾನಿವಾಗ ಮನೆಗೆ ಹೋಗಾಯ್ತು. ಅರೆ ಇಸ್ಸೆ ಕೇಸೆ ಹೋ ಸಕ್ತಾ ಹೈ? ನೀನ್ ನನ್ನ ಮೀಟ್ ಮಾಡ್ಬೇಕು ತಾನೆ, ನನ್ ಜೊತೆ ಮಾತಾಡ್ಬೇಕು ತಾನೆ. ಬೆಳಿಗ್ಗೆಯಿಂದ ನಿನ್ಗೋಸ್ಕರ ಅಲಿತಾ ಇದ್ದೀನಿ, ನಿನ್ ಪಾಡಿಗೆ ನೀನ್ ಹೋದ್ರೆ ವಾಟ್ ನಾನ್ಸೆನ್ಸ್! ಏನ್ ಮಾತಾಡ್ತಿದ್ದೀರಾ? ನಿಮ್ಗೆ ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ವಾ? ಪ್ರೀತಿ ಮಾತಾಡಿಸ್ತಾ ಇದೆ. ನಾನು ಎಷ್ಟು ಡಿಸ್ಟರ್ಬ್ ಆಗಿದ್ದೀನಿ ಗೊತ್ತಾ? ಅಂದ್ರೆ ಕುಡ್ದಿದ್ದೀರಾ? ಕುಡ್ದು ನನ್ನ ಮೀಟ್ ಮಾಡಕ್ ಬಂದಿದ್ದೀರಾ? ಹಾಗಲ್ಲ ಚಾರು ಡಾರ್ಲಿಂಗ್, ನೀನು ಸಿಕ್ಲಿಲ್ಲ ಅಂತ ಬೇಜಾರಲ್ಲಿ ಜಾಸ್ತಿ ಕುಡ್ದೆ ಅಷ್ಟೇ. ಜಯನಗರ್ ವಿಜಯನಗರ್, ಜಯನಗರ್ ವಿಜಯನಗರ್, ಒಳ್ಳೆ ಶಟಲ್ ಕಾಕ್ ತರ ಆಗೋಗ್ಬಿಟ್ಟಿದೀನಿ. ನೋಡಿ, ನನ್ಗೆ ಸಿಟ್ಟು ಬಂದಿದೆ. ಯಾಕೆ? ಕುಡ್ದಿರೋದಕ್ಕೆ. ನಾನ್ ಎಲ್ಲಿದ್ದೀನಿ ಅಂತ ಕೇಳಿಸ್ಕೊಳ್ಳೋ ತಾಳ್ಮೆನೆ ನಿಮ್ಗಿಲ್ಲ ಅಂದ್ಮೇಲೆ ನಂಬಿ ನನ್ ಮುಂದೆ ಹೇಗ್ ಸಂಸಾರ ಮಾಡ್ಲಿ? ಚಾರು ಡಾರ್ಲಿಂಗ್, ಚಾರು ಡಾರ್ಲಿಂಗ್, ಚಾರು ಡಾರ್ಲಿಂಗ್, ಪ್ಲೀಸ್ ಹೀಗೆಲ್ಲ ಹೇಳ್ಬೇಡ. ಮದ್ವೆ ಆದ್ಮೇಲೆ ನಾನು ಎಲ್ಲ ಸರಿಯಾಗಿರ್ತೀನಿ, ನನ್ನ ನಂಬು ಡಾರ್ಲಿಂಗ್. ಶಟ್ ಅಪ್! ಐ ಹೇಟ್ ಯು. ಮತ್ತೆ ಇರೋದು ನನಗೆ ಕಾಲ್ ಮಾಡಿದ್ರೆ ಅಷ್ಟೇ. ಒಬ್ಬೊಬ್ಬೊಬ್ಬೊಬ್ಬ, ಏನ್ರಿ ನಿಮ್ ಲೀಲೆ? ನಿಮ್ ಉಲ್ಟಾ ಪಲ್ಟಾ ಪ್ರಶ್ನೆಗಳಿಗೆ ಅವಿವೇಕ ಆಗೋದು ಅನ್ಸುತ್ತೆ. ಇರ್ಲಿ ಬಿಡು ರಮಾಚಾರಿ, ಮದ್ವೆ ಆಗಿದೆ, ಅದ್ರಲ್ಲೂ ಬಸ್ರಿ ಅಂತ ಗೊತ್ತಿದ್ದು ಮದ್ವೆ ಆಗ್ತೀನಿ ಅಂತ ಹಿಂದೆ ಬಿದ್ದಿದ್ದಾನಲ್ಲ, ಅವನಿಗೆ ಹಿಂಗೆ ಟಾರ್ಚರ್ ಕೊಡ್ಬೇಕು. ಆಯ್ತು, ಓಕೆ. ತುಂಬಾ ಆವೇಶಕ್ಕೊಳಗಾಗ್ಬಿಡಿ. ಆಮೇಲೆ ಹೊಟ್ಟೆಲಿರೋ ಮಗು ಹುಟ್ಟಕ್ ಮುಂಚೆನೆ ರುದ್ರತಾಂಡವ ಆಡ್ಬಿಡುತ್ತಲ್ಲೇ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಮೇಡಮ್, ನೀವಿಲ್ಲೇನ್ ಮಾಡ್ತಿದ್ದೀರಾ? ಮನೇಲಿ ಯಾರು ಇಲ್ವಲ್ಲ, ಅದಕ್ಕೆ ಬಂದೆ. ಅದಕ್ಕೆ ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಿಮ್ಗೆ ಇಲ್ಲೇನ್ ಕೆಲ್ಸ? ಹೋಗು ರಾಘು, ಎಲ್ಲಾದನ್ನು ನಿನ್ಗೆ ಗಿಡ್ಸಿ ಹೇಳೋದಕ್ಕಾಗಲ್ಲ. ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ. ಮೇಡಮ್, ಒಂದೇ ತಂತಿ ಹಿಡಿದು ವೀಣೆ ನುಡ್ಸೋ ರೀತಿ ಅದೇ ರಾಗ ಎಳಿಬೇಡಿ. ಬನ್ನಿ ಮೊದ್ಲಿನಿಂದ ಹೊರಗಡೆ ಹೋಗಿ. ಬನ್ನಿ ಹೊರಗಡೆ ಹೋಗಿ. ಇಲ್ಲಿವರೆಗೂ ಮುಂದುವರೆದ್ಬಿಟ್ರ? ಸದ್ಯ ಈ ದೃಶ್ಯನ ಪಲ್ಲವಿ ನೋಡಿಲ್ವಲ್ಲ, ಅವಳೇನಾದ್ರೂ ನೋಡಿದಿದ್ರೆ ಏನ್ ಅನಾಹುತ ಆಗ್ತಿತ್ತೋ ಏನೋ. ಅಚ್ಚರಿ, ಇಷ್ಟೊತ್ತಲ್ಲಿ ಪಲ್ಲವಿ ಎಲ್ಲೋದ್ಲು? ಸದ್ಯ ಅವಳಿಲ್ಲಿ ಇಲ್ದೇ ಇರೋದು ಒಳ್ಳೇದಾಯ್ತು. ಬಾ ನೋಡೋಣ ಎಲ್ಲಿದ್ದಾಳೆ ಅಂತ. ಅಲ್ವೋ ರಾಘು, ನಿನ್ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನೀನ್ ನೋಡಿದ್ರೆ ಅಲ್ಲಮ್ಮ, ನಿನಗಾದ್ರೂ ಜ್ಞಾನ ಬೇಡವಾ? ಇಷ್ಟೊತ್ನಲ್ಲಿ ಏನಮ್ಮ ಇದೆಲ್ಲ? ಏನಿಲ್ಲ ದೊಡ್ಡ ಮಾವ, ರಾಘುಗೆ ಬಾಂಬೆ ಹಲ್ವಾ ತಿನ್ನಿಸ್ತಾ ಇದ್ದೆ. ಯಾಕೆ ದೊಡ್ಡ ಮಾವ, ತಿನ್ನಿಸ್ಬಾರ್ದಾ? ಅಯ್ಯೋ, ಬ್ಯಾಡ ಅನ್ನಕ್ ನಾನ್ ಯಾರಮ್ಮ? ತಿನ್ಸು. ಬಾಂಬೆ ಹಲ್ವನಾದ್ರೂ ತಿನ್ಸು, ತಿರುನಲ್ವೇಲಿ ಹಲ್ವನಾದ್ರೂ ತಿನ್ಸು. ರಾಘು, ನಿನ್ ಹೆಂಡತಿ ಏನ್ ಬೇಕಾದ್ರೂ ಪ್ರೀತಿಯಿಂದ ತಿನ್ಸಿದ್ರೆ ತಿನ್ನಪ್ಪ, ತಿನ್ನು. ಥ್ಯಾಂಕ್ ಯು ದೊಡ್ಡ ಮಾವ. ಹಾಗೆ ರಾಘು ಜೊತೆ ಇನ್ನೊಂದು ಡ್ಯಾನ್ಸ್ ಮಾಡಿದ್ರೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? 10 ಡ್ಯಾನ್ಸ್ ಬೇಕಾದ್ರೂ ಮಾಡಮ್ಮ,
ಆದ್ರೆ ಬಾಂಬೆ ಹಲ್ವಾ ವಿಚಾರ ಮಾತ್ರ ಯಾರಿಗೂ ಹೇಳ್ಬಿಡಮ್ಮ. ಇವ್ರ್ಯಾಕೆ ಒಬ್ರೆ ನಕ್ಕೊಂಡೋದ್ರು? ದೊಡ್ಡಪ್ಪ ದೊಡ್ಡಪ್ಪಂಗೆ ಏನಾಯ್ತು? ಇದಕ್ಕಿದ್ದಂಗೆ ಬೈತಿದ್ದವರು ಸಡನ್ ಆಗಿ ತಣ್ಣಗಾದ್ರು. ಅಯ್ಯೋ, ಇಷ್ಟೊತ್ನಲ್ಲಿ ಕಾಲ್ ಬರ್ತಿದೆ ಅಂದ್ರೆ ಇದು ಪಕ್ಕ ರಾಮಾಚಾರಿ ದೆವ್ವನೇ. ಅಲ್ಲ, ದೆವ್ವಗಳು ಫೋನ್ ಮಾಡಿ ಟಾರ್ಚರ್ ಕೊಡೋ ಹಾಗಾಯ್ತಲ್ಲಪ್ಪ. ನಾನ್ ಏನ್ ಮಾಡ್ಲಿ? ಅದೇನಾದ್ರೂ ಮಾಡ್ಕೊಳ್ಳಿ, ಎಷ್ಟೊತ್ ಬೇಕಾದ್ರೂ ಫೋನ್ ಮಾಡ್ಲಿ, ನಾನಂತೂ ತಲೆ ಕೆಡ್ಸ್ಕೊಳಲ್ಲ, ಫೋನು ರಿಸೀವ್ ಮಾಡಲ್ಲ. ಇವಳೇನು ಫೋನೇ ಪಿಕ್ ಮಾಡ್ತಿಲ್ವಲ್ಲ? ಅಯ್ಯೋ, ದೆವ್ವಂಗ್ ಏನಪ್ಪ ಆಗಿದೆ? ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಸುಮ್ನೆ ಇರೋದ್ ಬಿಟ್ಟು ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ಯಲ್ಲ. ನಾನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಅದ್ ಸುಮ್ನೆ ಬಿಡಲ್ಲ ಅನ್ಸುತ್ತೆ. ದೆವ್ವ ಸರ್, ಯಾಕ್ ನನ್ಗೀಗೆ ಬದುಕಿದಾಗ್ಲೇ ನರ್ಕ ತೋರಿಸ್ತಿದ್ದೀರಾ? ನಾನ್ ನಿಮ್ನ ಸಾಯಿಸಿದ್ ನಿಜಾನೇ, ಆದ್ರೆ ಅದಕ್ ನೀವೀಗಾಗ್ಲೇ ಸಾಕಷ್ಟು ಶಿಕ್ಷೆ ಕೊಟ್ಟು ಪ್ರತಿ ಕ್ಷಣ ನನ್ನ ನೆರಳೋ ಆಗಿ ಮಾಡ್ಬಿಟ್ಟಿದ್ದೀರಾ. ಪ್ಲೀಸ್, ನಾನ್ ನಿಮ್ ಕೈ ಮುಗಿತೀನಿ, ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ನನ್ ಬಿಡಿ ಸರ್. ಇವಳಿಗೇನಾಯ್ತು? ಏನೇನೋ ಮಾತಾಡ್ತಿದ್ದ. ಲೇ ರುಕ್ಕು, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನನ್ ದೆವ್ವ ಅಲ್ಲ, ಪಲ್ಲವಿ. ಪಲ್ಲವಿನಾ? ಯಾವ ಪಲ್ಲವಿ? ಅಯ್ಯೋ ನಾನ್ ಕಣೆ, ಪಿಜಿಲಿಬ್ರು ಒಟ್ಟಿಗೆ ಇದ್ವಿ ನೋಡು, ಆ ಪಲ್ಲವಿ. ಓಹ್, ನೀನಾ? ಇವಾಗ ಗೊತ್ತಾಯ್ತು ಕಣೆ. ಸಾರಿ ಪಲ್ಲವಿ. ನಿನ್ ಸಾರಿ ಇರ್ಲಿ, ಅದೇನೋ ಒಂದೇ ಸಮನೆ ಬಡ್ಬಡಾಯಿಸ್ತದಲ್ಲ, ಅಂತದೇನೇ ಮಾಡ್ದೆ? ನೀನ್ ಯಾರನ್ನೇ ಕೊಲೆ ಮಾಡಿದ್ಯಾ? ಹಲೋ ರುಕ್ಕು. ಅದು ಏನಿಲ್ಲ ಪಲ್ಲವಿ, ಅದೊಂದ್ ದೊಡ್ಡ ಕತೆ. ನಿನ್ಗದನ್ನ ಇನ್ನೊಂದ್ಸಲ ಹೇಳ್ತೀನಿ. ಏನು ಅಪ್ರೂಪಕ್ ನನ್ನ ನೆನಪಿಸ್ಕೊಂಡ್ ಕಾಲ್ ಮಾಡಿದ್ಯಾ? ಏನ್ ವಿಷಯ? ಅದೇನು ಇಲ್ವೇ, ಇವತ್ತು ನೀನ್ ಸ್ಟೇಟಸ್ ಅಲ್ಲಿ ಹಾಕಿದ್ಯಲ್ಲ ಫೋಟೋ, ಅದ್ ಯಾರ್ದು? ಅಯ್ಯೋ, ಯಾರ್ಯಾರ್ದು ಫೋಟೋ ನಾನ್ ಯಾಕೆ ಹಾಕೊಳ್ಳಿ? ಅದ್ ನನ್ ಗಂಡ ಕಿಟ್ಟಿ ಫೋಟೋ. ಲೇ, ನಿಂಗೇನಾದ್ರು ತಲೆ ಕೆಟ್ಟಿದ್ಯೇನೆ? ಅದೇಗೆ ಅವ್ನ್ ನಿನ್ ಗಂಡ ಆಗ್ತಾನೆ? ಹೇಗೆ ಅಂದ್ರೆ, ನನಗ್ ತಾಳಿ ಕಟ್ಟಿ ಮದ್ವೆ ಆಗಿ ಗಂಡ ಆಗಿರೋದು ಕಣೆ. ಅದ್ ಹಾಗಲ್ವೇ, ಅವನು ಆ ಚಾರು ಗಂಡ ರಾಮಾಚಾರಿ ತಾನೆ? ಇಲ್ಲ ಕಣೆ, ಇವನು ನನ್ ಗಂಡ ಕಿಟ್ಟಿ. ಆ ಚಾರು ಗಂಡ ರಾಮಾಚಾರಿ ಸತ್ತೋದ. ಲೇ ರುಕ್ಕು, ತಮಾಷೆ ಮಾಡ್ತಿದ್ಯಾ ಹೇಗೆ? ಇಂಪಾಸಿಬಲ್. ಗಂಡ ಹೆಂಡತಿ ಇಬ್ರು ನಮ್ ಮನೆಗ್ ಬಂದ್ ಹೋಗಿದ್ದಾರೆ, ಅದೇಗೆ ಅವ್ನ್ ಸಾಯಕ್ ಸಾಧ್ಯ? ಹೇಯ್, ನನ್ನನ್ ತಮಾಷೆ ಮಾಡ್ತಿದ್ಯಾ ಅಂತ ಕೇಳ್ಬಿಟ್ಟು ಇವಾಗ ನೀನ್ ತಮಾಷೆ ಮಾಡ್ತಿದ್ಯಾ? ನಾನ್ ಸತ್ತೋಗಿ ತುಂಬಾ ದಿನ ಆಯ್ತು. ಇಲ್ಲ ಕಣೆ ರುಕ್ಕು, ಗಂಡ ಹೆಂಡತಿ ಇಬ್ರು ಜೊತೆಲೆ ನಮ್ ಮನೆಗ್ ಬಂದು ನನ್ ಸಂಸಾರನೇ ಹಾಳ್ ಮಾಡಿ ಹೋಗಿದ್ದಾರೆ.